ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ಚಾಪ್ಟರ್ ನಂಬರ್ 10 ರೌಂಡಿಂಗ್ ನಂಬರ್ಸ್ ಅಥವಾ ಕನ್ನಡದಲ್ಲಿ ಅಂದಾಜು ಬೆಲೆ ಈ ಚಾಪ್ಟರ್ ಮೇಲೆ ಒಂದು 15 ಓಲ್ಡ್ ಕ್ವೆಶ್ಚನ್ ಪೇಪರ್ ಪ್ರಾಬ್ಲಮ್ನ ಸಾಲ್ವ್ ಮಾಡಿಸ್ತಾ ಇದ್ದೀನಿ. ಆಯಿತಾ? ಈಗ ಫಸ್ಟ್ ಕ್ವೆಶ್ಚನ್ ನೋಡಿ. ಫಸ್ಟ್ ಕ್ವೆಶ್ಚನಲ್ಲಿ ಏನು ಕೊಟ್ಟಿದ್ದಾನೆ, ಈ ಥರ ಒಂದು ನಂಬರ್ ಕೊಟ್ಟಿದ್ದಾನೆ 956432. ಇದನ್ನು ನಿಯರೆಸ್ಟ್ 100 ಕನ್ನಡದಲ್ಲಿ 100ರ ಸಮೀಪಕ್ಕೆ ರೌಂಡ್ ಆಫ್ ಮಾಡಿ ಅಂತ ಕೇಳಿದ್ದಾರೆ. ಆಯಿತಾ? ನೋಡಿ, ಬಿಡಿ 10 100, ಬಿಡಿ 10 100. ಆಯಿತಾ? ಇದಕ್ಕೆ ರೌಂಡ್ ಆಫ್ ಮಾಡಬೇಕಂತ. ಇಂಗ್ಲೀಷಲ್ಲಿ 1s 10s 100 ಈ ನಂಬರ್ಗೆ ರೌಂಡ್ ಆಫ್ ಮಾಡಬೇಕಂತೆ. ಆಯಿತಾ? 432ನ ಇನ್ ಟರ್ಮ್ಸ್ ಆಫ್ 100ಗೆ ರೌಂಡ್ ಆಫ್ ಮಾಡೋದು ಏನಾಗುತ್ತೆ, ಇದು ಕಡಿಮೆ ಬೆಲೆ ಏನಾಗುತ್ತೆ 400 ಆಗುತ್ತೆ. ಆಯಿತಾ? ಇದರ ಕೆಳಗಿನ ಸ್ಥಾನ 400 ಆಗುತ್ತೆ, ಹೈಯರ್ ನಂಬರ್ ಏನಾಗುತ್ತೆ 500 ಆಗುತ್ತೆ. ಆಯಿತಾ? 432ನ ರೌಂಡ್ ಆಫ್ ಮಾಡಿದ್ರೆ ಲೋಯರ್ ನಂಬರು 400 ಆಗುತ್ತೆ, ಹೈಯರ್ ನಂಬರು 500 ಆಗುತ್ತೆ. ಈಗ ಇದಕ್ಕೆ ರೌಂಡ್ ಆಫ್ ಮಾಡ್ತೀರಾ, ಇದಕ್ಕೆ ರೌಂಡ್ ಆಫ್ ಮಾಡ್ತೀರಾ? ನೋಡಿ, ಈ ನಂಬರ್ ಚೆಕ್ ಮಾಡಿ. ಈ ನಂಬರ್ ಏನಾದರೂ 0 to 4 ಈ ರೇಂಜಲ್ಲಿ ಏನಾರು ಇದ್ದರೆ ಇದೆ, ಇಲ್ಲಿ ಬರ್ತಾ ಇದೆ, ಇದನ್ನು ಲೋಯರ್ ನಂಬರ್ಗೆ ರೌಂಡ್ ಆಫ್ ಮಾಡಿ. ಆಯಿತಾ? ಈ ನಂಬರ್ಗೆ ರೌಂಡ್ ಆಫ್ ಮಾಡಿ. 956. ಆನ್ಸರ್ ಏನು ಬರುತ್ತೆ? ಆನ್ಸರ್ ಎ ಬರುತ್ತೆ. ಆನ್ಸರ್ ಎ. ನಂಬರ್ 2 ನೋಡಿ. ಕ್ವಶನ್ ನಂಬರ್ 2 ಅಲ್ಲಿ ಈ ರೀತಿ 3 ನಂಬರ್ ಕೊಟ್ಟಿದ್ದಾರೆ, 3 ಡೆಸಿಮಲ್ ನಂಬರ್ ಕೊಟ್ಟಿದ್ದಾರೆ. 41.75, 7.76, 8.13 ಅಂದ್ಬಿಟ್ಟು 3 ಡೆಸಿಮಲ್ ನಂಬರ್ ಕೊಟ್ಟಿದ್ದಾರೆ. ಇದನ್ನು ಸಮ್ ಮಾಡಬೇಕಂತೆ. ಸಮ್ ಮಾಡೋಕ್ಕಿಂತ ಮೊದಲೇ ಇದನ್ನು ರೌಂಡ್ ಆಫ್ ಮಾಡಬೇಕು. ರೌಂಡ್ ಆಫ್ ಯಾವ ರೀತಿ ಮಾಡ್ತೀರಾ? ಇಂಟೀಜರ್ಸ್ ಅಥವಾ ಪೂರ್ಣಾಂಕ ಅಂದರೆ ಪೂರ್ಣ ಸಂಖ್ಯೆಯಾಗಿ ಇದನ್ನು ರೌಂಡ್ ಆಫ್ ಮಾಡಿ. ನೋಡಿ, 41.75 ಇದೆ. ಆಯಿತಾ? ಇದನ್ನು ಪೂರ್ಣ ಸಂಖ್ಯೆ ಯಾವ ರೀತಿ ರೌಂಡ್ ಆಫ್ ಮಾಡ್ತೀರಾ? 41.75ರಿಂದ ಇದನ್ನು 41 ಅಂತ ರೌಂಡ್ ಆಫ್ ಮಾಡಬೇಕು, ಅಥವಾ 42 ಅಂತ ರೌಂಡ್ ಆಫ್ ಮಾಡಬೇಕು. ನೋಡಿ, ಇದನ್ನು ರೌಂಡ್ ಆಫ್ ಮಾಡಬೇಕು ಅಂದರೆ ಈ ನಂಬರ್ ಚೆಕ್ ಮಾಡಿ. 41ನ ರೌಂಡ್ ಆಫ್ ಮಾಡಬೇಕು ಅಂದರೆ ಈ ನಂಬರ್ ಚೆಕ್ ಮಾಡಿ. ಆಯಿತಾ? ಇದನ್ನು ರೌಂಡ್ ಆಫ್ ಮಾಡಬೇಕು ಅಂದರೆ ಈ ನಂಬರ್ ಚೆಕ್ ಮಾಡಿ. ಈ ನಂಬರ್ 7 ಇದೆ. 7 ಅಂದರೆ 5 to 9 ಈ ರೇಂಜಲ್ಲಿದೆ. ಈ ರೇಂಜಲ್ಲಿದ್ದರೆ ಇದನ್ನು ಹೈಯರ್ ನಂಬರ್ಗೆ ರೌಂಡ್ ಆಫ್ ಮಾಡಬೇಕು, ಅಂದರೆ 42ಗೆ ರೌಂಡ್ ಆಫ್ ಮಾಡಬೇಕು. ಆಯಿತಾ? ಇದನ್ನು 42 ಅಂತ ಬರ್ಕೊಳ್ಳೋಣ. ನೆಕ್ಸ್ಟ್ ನೋಡಿ, ಇದನ್ನು 7.76 ಇದೆ. ಆಯಿತಾ? ಇದನ್ನು ರೌಂಡ್ ಆಫ್ ಮಾಡಿದ್ರೆ ಏನಾಗುತ್ತೆ? ಒಂದು ಲೋಯರ್ ನಂಬರು 7 ಆಗುತ್ತೆ, ಪೂರ್ಣ ಸಂಖ್ಯೆ ಲೋಯರ್ ನಂಬರು 7 ಆಗುತ್ತೆ, ಮೇಲ್ಗಡೆ 8 ಆಗುತ್ತೆ. 7.76ನ 7ಕ್ಕೆ ರೌಂಡ್ ಆಫ್ ಮಾಡಬೇಕು ಅಥವಾ 8ಕ್ಕೆ ರೌಂಡ್ ಆಫ್ ಮಾಡಬೇಕು. ಹೆಂಗೆ ಫೈಂಡ್ ಔಟ್ ಮಾಡ್ತೀರಾ? ನೋಡಿ, ಇದನ್ನು ರೌಂಡ್ ಆಫ್ ಮಾಡಬೇಕು ಅಂದರೆ ಈ ನಂಬರ್ ಚೆಕ್ ಮಾಡಿ. ಈ ನಂಬರ್ ಏನಾದರೂ ಈ ರೇಂಜಲ್ಲಿದ್ದರೆ, ಆಯಿತಾ, ಇಲ್ಲಿ ಬರ್ತಾ ಇದೆ, ಇದನ್ನು ಹೈಯರ್ ನಂಬರ್ಗೆ ರೌಂಡ್ ಆಫ್ ಮಾಡಿ. ಹೈಯರ್ ನಂಬರ್ಗೆ ರೌಂಡ್ ಆಫ್ ಮಾಡಿ. ಆಯಿತಾ? ನೆಕ್ಸ್ಟ್ ನಂಬರ್ 8.13. 8.13ನ ರೌಂಡ್ ಆಫ್ ಮಾಡಿದ್ರೆ ಲೋಯರ್ ನಂಬರು 8 ಆಗುತ್ತೆ. ಆಯಿತಾ? ಹೈಯರ್ ನಂಬರು 9 ಆಗುತ್ತೆ. 8ಕ್ಕೆ ರೌಂಡ್ ಆಫ್ ಮಾಡ್ತೀರಾ, 9ಕ್ಕೆ ರೌಂಡ್ ಆಫ್ ಮಾಡ್ತೀರಾ? ಹೆಂಗೆ ಚೆಕ್ ಮಾಡ್ತೀರಾ? ಈ ನಂಬರ್ನ ರೌಂಡ್ ಆಫ್ ಮಾಡಬೇಕು ಅಂದರೆ ಈ ನಂಬರ್ ಚೆಕ್ ಮಾಡಿ. 1 ಇದೆ, 1 ಈ ರೇಂಜಲ್ಲಿ ಬರ್ತಾ ಇದೆ, ಇಲ್ಲಿ ಬರ್ತಾ ಇದೆ, ಇಲ್ಲಿ ಬಂದರೆ ಲೋಯರ್ ನಂಬರ್ಗೆ ರೌಂಡ್ ಆಫ್ ಮಾಡಿ. ಆಯಿತಾ? ಲೋಯರ್ ನಂಬರ್ಗೆ ರೌಂಡ್ ಆಫ್ ಮಾಡಿ. 8. ಆಯಿತಾ? ಇದನ್ನು ಆ್ಯಡ್ ಮಾಡಿ. 58 ಬರುತ್ತೆ. 58 ಬರುತ್ತೆ. ಆನ್ಸರ್ ಸಿ ಬರುತ್ತೆ. ಕ್ವಶನ್ ನಂಬರ್ 3 ನೋಡಿ. ಕ್ವಶನ್ ನಂಬರ್ 3ಯಲ್ಲಿ ಈ ರೀತಿ 2 ನಂಬರ್ ಕೊಟ್ಟಿದ್ದಾನೆ. 275.003 ಇಂಟು 3.005 ಅಂದ್ಬಿಟ್ಟು 2 ನಂಬರ್ ಕೊಟ್ಟಿದ್ದಾನೆ. ಇದನ್ನು ಫಸ್ಟು ರೌಂಡ್ ಆಫ್ ಮಾಡಬೇಕು. ರೌಂಡ್ ಆಫ್ ಮಾಡಾದಮೇಲೆ ಮಲ್ಟಿಪ್ಲೈ ಮಾಡಿಬಿಟ್ಟು ಆನ್ಸರ್ ಫೈಂಡ್ ಔಟ್ ಮಾಡಬೇಕು. ಆಯಿತಾ? ನೋಡಿ, 275ನ ರೌಂಡ್ ಆಫ್ ಮಾಡಿದ್ರೆ ಲೋಯರ್ ನಂಬರು 275 ಆಗುತ್ತೆ. ಆಯಿತಾ? ಇದ್ರ ಹೈಯರ್ ನಂಬರು 276 ಆಗುತ್ತೆ. ಈ ನಂಬರ ಅಂತ ಹೆಂಗೆ ಫೈಂಡ್ ಔಟ್ ಮಾಡ್ತೀರಾ? ಈ ನಂಬರ್ ಚೆಕ್ ಮಾಡಿ. ಅದಕ್ಕೆ ಈ ನಂಬರ್ ಚೆಕ್ ಮಾಡಿ. ಇದೇನಾದರೂ ಈ ರೇಂಜಲ್ಲಿ ಬರ್ತಾಯಿದ್ರೆ 0 ಇಂದ 4ವರೆಗೂ ಇಲ್ಲಿ ಬರ್ತಾ ಇದ್ದರೆ ಇದನ್ನು ಲೋಯರ್ ನಂಬರ್ಗೆ ರೌಂಡ್ ಆಫ್ ಮಾಡಿ. ಆಯಿತಾ? ಅದೇ ರೀತಿ ಈ ನಂಬರ್ನ ಹೆಂಗೆ ರೌಂಡ್ ಆಫ್ ಮಾಡ್ತೀರಾ? ಇದ್ರ ಲೋಯರ್ ನಂಬರು 3 ಆಗುತ್ತೆ. ಆಯಿತಾ? ಇದ್ರ ಹೈಯರ್ ನಂಬರ್ ಎಷ್ಟಾಗುತ್ತೆ? 4 ಆಗುತ್ತೆ. 3ಗೆ ರೌಂಡ್ ಆಫ್ ಮಾಡ್ತೀರಾ, 4ಕ್ಕೆ ರೌಂಡ್ ಆಫ್ ಮಾಡ್ತೀರಾ? ಹೆಂಗೆ ಚೆಕ್ ಮಾಡ್ತೀರಾ? ಇದನ್ನು ಚೆಕ್ ಮಾಡಿ. ಈ ನಂಬರ್ ಏನಾದರೂ ಈ ರೇಂಜಲ್ಲಿ ಬರ್ತಾ ಇದ್ದರೆ, ಆಯಿತಾ, ಇಲ್ಲಿ ಬರ್ತಾ ಇದೆ, ಇದನ್ನು ಲೋಯರ್ ನಂಬರ್ಗೆ ರೌಂಡ್ ಆಫ್ ಮಾಡ್ತೀವಿ.
ಆಯಿತಾ, ಅಷ್ಟೇ. ಈಗೇನು ಮಾಡಿ 275 ಇಂಟು 3 ಮಲ್ಟಿಪ್ಲೈ ಮಾಡಿ 825 ಬರುತ್ತೆ. ಆನ್ಸರ್ ಎ ಬರುತ್ತೆ. ಕ್ವಶನ್ ನಂಬರ್ 4 ನೋಡಿ. ಕ್ವಶನ್ ನಂಬರ್ 4ಅಲ್ಲಿ ಫಸ್ಟು ಇವೆರಡು ನಂಬರ್ನ ರೌಂಡ್ ಆಫ್ ಮಾಡಬೇಕು. ರೌಂಡ್ ಆಫ್ ಮಾಡಿಬಿಟ್ಟು ಮಲ್ಟಿಪ್ಲೈ ಮಾಡಬೇಕು. ಆಯಿತಾ, ನೋಡಿ 157 ಇದೆ. ಇದನ್ನು ರೌಂಡ್ ಆಫ್ ಮಾಡಿದ್ರೆ 157 ಆಗುತ್ತೆ ಲೋಯರ್ ನಂಬರು. ಹೈಯರ್ ನಂಬರು 158 ಆಗುತ್ತೆ. ಆಯಿತಾ, ಹೆಂಗೆ 157 158 ಹೆಂಗೆ ಚೆಕ್ ಮಾಡ್ತೀರಾ? ಈ ನಂಬರ್ ಚೆಕ್ ಮಾಡಿ. ಈ ನಂಬರ್ ಏನಾದರೂ ಈ ರೇಂಜಲ್ಲಿದ್ದರೆ ಇಲ್ಲಿ ಬರ್ತಾ ಇದೆ, ಇಲ್ಲಿ ಬರ್ತಾ ಇದೆ. ಸೊ ಹೈಯರ್ ನಂಬರ್ಗೆ ರೌಂಡ್ ಆಫ್ ಮಾಡಿ ಇದನ್ನು. ಆಯಿತಾ, 158 ಅಂತ ಬರ್ಕೊಳ್ಳಿ. ಇಂಟು ಇದು ನೋಡಿ 2 ಇದೆ. ಇದನ್ನು ಲೋಯರ್ ನಂಬರ್ಗೆ ರೌಂಡ್ ಆಫ್ ಮಾಡಿದ್ರೆ 2 ಆಗುತ್ತೆ. ಆಯಿತಾ, ಇದನ್ನು ಹೈಯರ್ ನಂಬರ್ಗೆ ರೌಂಡ್ ಆಫ್ ಮಾಡಿದ್ರೆ 3 ಆಗುತ್ತೆ. 2ಗೆ ರೌಂಡ್ ಆಫ್ ಮಾಡ್ತೀರಾ 3ಗೆ ಮಾಡ್ತೀರಾ? ಮಾಡಬೇಕು ಅಂದರೆ ಈ ನಂಬರ್ ಚೆಕ್ ಮಾಡಿ. ಈ ನಂಬರ್ ಏನಾದರೂ ಈ ರೇಂಜಲ್ಲಿದ್ದರೆ ಇಲ್ಲಿ ಬರ್ತಾ ಇದೆ, ಇಲ್ಲಿ ಬರ್ತಾ ಇದೆ. ಸೊ ಇದನ್ನು ಲೋಯರ್ ನಂಬರ್ಗೆ ರೌಂಡ್ ಆಫ್ ಮಾಡಿ. ಆಯಿತಾ, ಬರುತ್ತೆ 158 ಇಂಟು 2 ಅಂದರೆ 316 ಬರುತ್ತೆ. 316 ಬರುತ್ತೆ. ಆಯಿತಾ, ಆನ್ಸರ್ ಚೆಕ್ ಮಾಡಿ. 316 ಬರ್ತಾ ಇದೆ. 316 ಆನ್ಸರ್ ಚೆಕ್ ಮಾಡಿ. ಆನ್ಸರ್ ಎ 315, ಆನ್ಸರ್ ಬಿ 345, ಆನ್ಸರ್ 347, ಆನ್ಸರ್ ಡಿ 300. ಆಯಿತಾ, ಇದರಲ್ಲಿ ನಿಯರೆಸ್ಟ್ ವ್ಯಾಲ್ಯೂ ಯಾವುದಿದೆ? ಇದು ಬರುತ್ತೆ. ಆನ್ಸರ್ ಎ ಬರುತ್ತೆ. ಅಪ್ರಾಕ್ಸಿಮೇಟ್ಲಿ ನಿಯರೆಸ್ಟ್ ವ್ಯಾಲ್ಯೂ ಅದ ಸಮೀಪದ ವ್ಯಾಲ್ಯೂ ಅಂತ ಹೇಳ್ಬೋದು. ಆನ್ಸರ್ ಎ ಬರುತ್ತೆ. ಕ್ವಶನ್ ನಂಬರ್ 5 ನೋಡಿ. ಕ್ವಶನ್ ನಂಬರ್ 5ಅಲ್ಲಿ ಈ ರೀತಿ ನಂಬರ್ಸ್ ಕೊಟ್ಟಿದ್ದಾನೆ. 87 ಇಂಟು 79 ಮೈನಸ್ 6012 ಡಿವೈಡೆಡ್ ಬೈ 12 ಪ್ಲಸ್ 526 ಅಂತ ಒಂದು ನಂಬರ್ ಕೊಟ್ಟಿದ್ದಾನೆ. ನಂಬರ್ ಕೊಟ್ಬಿಟ್ಟು ಇದನ್ನು ಫಸ್ಟು ಸಿಂಪ್ಲಿಫೈ ಮಾಡಿ ಫೈನಲ್ ಆನ್ಸರ್ ಫೈಂಡ್ ಔಟ್ ಮಾಡಬೇಕು. ಅರ್ಥ ಆಯ್ತಾ? ಫಸ್ಟು ಸರಳೀಕರಣಗೊಳಿಸಿ ಫೈನಲ್ ಆನ್ಸರ್ನ ಫೈಂಡ್ ಔಟ್ ಮಾಡಿಬಿಟ್ಟು ಫೈನಲ್ ಆನ್ಸರ್ನ ರೌಂಡ್ ಆಫ್ ಮಾಡಬೇಕು ಅಂತ ಕೇಳಿದ್ದಾರೆ. ಆಯಿತಾ, ಫೈನಲ್ ಆನ್ಸರ್ನ 1000 ಅಥವಾ 1000ದ ಸ್ಥಾನಕ್ಕೆ ರೌಂಡ್ ಆಫ್ ಮಾಡಿ ಅಂತ ಕೇಳಿದ್ದಾರೆ. ಆಯಿತಾ, ಫಸ್ಟ್ ಸಿಂಪ್ಲಿಫೈ ಮಾಡಿ. ಫಸ್ಟ್ ಏನು ಮಾಡಿ, ಇವೆರಡು ಮಲ್ಟಿಪ್ಲೈ ಮಾಡಿ ನಮಗೆ 6873 ಬರುತ್ತೆ. ಆಯಿತಾ, ಅದಾದಮೇಲೆ ಮೈನಸ್ ಇದೆ, ಮೈನಸ್ ಬರ್ಕೊಳ್ಳಿ. ಆಯಿತಾ, 6012ನ 12ರಿಂದ ಡಿವೈಡ್ ಮಾಡಿ. ಡಿವೈಡ್ ಮಾಡಿದ್ರೆ 501 ಬರುತ್ತೆ. ಆಯಿತಾ, ಅದಾದಮೇಲೆ ಪ್ಲಸ್ ಇದೆ, ಪ್ಲಸ್ ಬರ್ಕೊಳ್ಳಿ. 526 ಆಯಿತಾ, ಇದನ್ನು ಸಿಂಪ್ಲಿಫೈ ಮಾಡಿ. ಇದನ್ನು ಸಿಂಪ್ಲಿಫೈ ಮಾಡಿದಾಗ 6898 ಬಂತು. ಆಯಿತಾ, 6898 ಬಂತು. ಈಗ ನೋಡಿ, ಇದು ಫೈನಲ್ ಆನ್ಸರ್. ಇದು ಫೈನಲ್ ಆನ್ಸರ್ನ 1000 ಅಥವಾ 1000 ಸ್ಥಾನಕ್ಕೆ ರೌಂಡ್ ಆಫ್ ಮಾಡಿ ಅಂತ ಕೇಳಿದ್ದಾನೆ. ಆಯಿತಾ, ನೋಡಿ ಬಿಡಿ 10 100 1000, ಬಿಡಿ 10 100 1000, ಒನ್ಸು 10s 100 1000 ಈ ಪ್ಲೇಸ್ಗೆ ರೌಂಡ್ ಆಫ್ ಮಾಡಬೇಕು. ಆಯಿತಾ, ಇದನ್ನು ರೌಂಡ್ ಆಫ್ ಮಾಡಿದ್ರೆ ನಾವು 6000 ಅಂತ ರೌಂಡ್ ಆಫ್ ಮಾಡಬೇಕು. 6000 ಅಂತ ಲೋಯರ್ ವ್ಯಾಲ್ಯೂ, ಹೈಯರ್ ವ್ಯಾಲ್ಯೂ 7000 ಅಂತ ಮಾಡಬೇಕು. 6898ನ 6000 ಅಂತ ರೌಂಡ್ ಆಫ್ ಮಾಡಬೇಕು, ಇಲ್ಲ ಅಥವಾ 7000 ಅಂತ ರೌಂಡ್ ಆಫ್ ಮಾಡಬೇಕು. ಹೆಂಗೆ ಮಾಡ್ತೀರಾ? ಈ ನಂಬರ್ ಚೆಕ್ ಮಾಡಿ, ಇದ್ರ ನೆಕ್ಸ್ಟ್ ನಂಬರ್ ಚೆಕ್ ಮಾಡಿ. ಅದೇನಾದರೂ ಈ ರೇಂಜಲ್ಲಿ ಬರ್ತಾ ಇದ್ರೆ, ಇಲ್ಲಿ ಬರ್ತಾ ಇದೆ ಬಂದರೆ ಹೈಯರ್ ನಂಬರ್ಗೆ ರೌಂಡ್ ಆಫ್ ಮಾಡಿ. ಆಯಿತಾ, ಇದು ಫೈನಲ್ ಆನ್ಸರ್. ಆನ್ಸರ್ ಸಿ ಬರುತ್ತೆ. ಕ್ವಶನ್ ನಂಬರ್ 6 ನೋಡಿ. ಕ್ವಶನ್ ನಂಬರ್ 6ಅಲ್ಲಿ ಒಂದು ಡೆಸಿಮಲ್ ನಂಬರ್ ಕೊಟ್ಟಿದ್ದಾರೆ. 76.0684 ಅಂತ ಒಂದು ಡೆಸಿಮಲ್ ನಂಬರ್ ಕೊಟ್ಟಿದ್ದಾರೆ. ಈ ನಂಬರ್ನ 10 ಪ್ಲೇಸ್, ಆಯಿತಾ, 10th ಪ್ಲೇಸ್ ಅಥವಾ 10ರ ಸ್ಥಾನಕ್ಕೆ ರೌಂಡ್ ಆಫ್ ಮಾಡಿ ಅಂತ ಕೇಳಿದ್ದಾರೆ. ಆಯಿತಾ, ನೋಡಿ ಬಿಡಿ 10, ಬಿಡಿ 10 ಒನ್ಸು 10s ಈ ಪ್ಲೇಸ್ಗೆ ರೌಂಡ್ ಆಫ್ ಮಾಡಬೇಕು. ಆಯಿತಾ, ಈ ಪ್ಲೇಸ್ಗೆ ರೌಂಡ್ ಆಫ್ ಮಾಡಿದ್ರೆ ಏನಾಗುತ್ತೆ, ಇದ್ರ ಲೋಯರ್ ವ್ಯಾಲ್ಯೂ 76ದ ಲೋಯರ್ ವ್ಯಾಲ್ಯೂ 70 ಆಗುತ್ತೆ, ಅಥವಾ 76ದ ಹೈಯರ್ ವ್ಯಾಲ್ಯೂ 80 ಆಗುತ್ತೆ. ಆಯಿತಾ, ಇದನ್ನು ರೌಂಡ್ ಆಫ್ ಮಾಡಿದ್ರೆ 70ಗೆ ರೌಂಡ್ ಆಫ್ ಮಾಡಬೇಕು, ಇಲ್ಲ 80ಕ್ಕೆ ರೌಂಡ್ ಆಫ್ ಮಾಡಬೇಕು. ಹೆಂಗೆ ಫೈಂಡ್ ಔಟ್ ಮಾಡ್ತೀರಾ? ಈ ನಂಬರ್ ಚೆಕ್ ಮಾಡಿ. ಈ ನಂಬರ್ ಚೆಕ್ ಮಾಡಿ. ಈ ನಂಬರ್ ಏನಾದರೂ ಈ ರೇಂಜಲ್ಲಿದ್ದರೆ, ಇಲ್ಲಿ ಬರ್ತಾ ಇದೆ, ಇಲ್ಲಿ ಬರ್ತಾ ಇರೋದ್ರಿಂದ ಇದನ್ನು ಹೈಯರ್ ವ್ಯಾಲ್ಯೂಗೆ ರೌಂಡ್ ಆಫ್ ಮಾಡಿ. ಆಯಿತಾ, ಆನ್ಸರ್ 80 ಬರುತ್ತೆ. ಆನ್ಸರ್ ಡಿ. ಕ್ವಶನ್ ನಂಬರ್ 7 ನೋಡಿ. ಕ್ವಶನ್ ನಂಬರ್ 7ಅಲ್ಲಿ ಏನು ಕೇಳಿದ್ದಾರೆ ಅಂದರೆ, ಫಸ್ಟ್ 7 ಮಲ್ಟಿಪಲ್ಸ್ ಆಫ್ 13 ಅಥವಾ ಕನ್ನಡದಲ್ಲಿ 13ರ ಮೊದಲ 7 ಗುಣಕಗಳ ಮೊತ್ತ ಅಂತ ಕೇಳಿದ್ದಾನೆ. ಅಂದರೆ 13 ಒನ್ಸ್ ಟೇಬಲ್, 13ರ ಮಗ್ಗಿಲಿ ಫಸ್ಟ್ 7 ಬರುತ್ತಲ್ಲ, 7 ಆನ್ಸರ್ ಬರುತ್ತಲ್ಲ, 7
ಆನ್ಸರು. ಅದನ್ನು ಬರ್ಕೊಳ್ಳಿ. 13 1s are 13, 13 2s are 26, 13 3s are 39, 13 4s are 52, 13 5s are 65, 13 6s are 78, 13 7s are 91. ಕನ್ನಡದಲ್ಲಿ 13 1 13 26 39 52 65 78 91. ಈ ರೀತಿ ಫಸ್ಟ್ 7 ಮಲ್ಟಿಪಲ್ಸ್ ಬರ್ಕೊಳ್ಳಿ. ಕ್ವೆಶ್ಚನ್ ನಂಬರ್ 8 ನೋಡಿ. ಕ್ವೆಶ್ಚನ್ ನಂಬರ್ 8ಅಲ್ಲಿ ಈ ರೀತಿ 3 ನಂಬರ್ ಕೊಟ್ಟಿದ್ದಾರೆ. 3 ನಂಬರು 1 2 3 3 ನಂಬರ್ ಕೊಟ್ಟಿದ್ದಾರೆ. ಇದನ್ನು ಫಸ್ಟ್ ನಿಯರೆಸ್ಟ್ 10 ಆಯಿತಾ, 10ರ ಸ್ಥಾನಕ್ಕೆ ರೌಂಡ್ ಆಫ್ ಮಾಡಬೇಕು. 10ರ ಸ್ಥಾನಕ್ಕೆ ರೌಂಡ್ ಆಫ್ ಮಾಡಿಬಿಟ್ಟು ಸಮ್ ಮಾಡಬೇಕು. ಫಸ್ಟ್ ನೋಡಿ ಆಯಿತಾ, ಬಿಡಿ 10 ಈ ನಂಬರ್ಗೆ ರೌಂಡ್ ಆಫ್ ಮಾಡಬೇಕು. ಅರ್ಥ ಆಯ್ತಾ? ಈ ನಂಬರ್ಗೆ ರೌಂಡ್ ಆಫ್ ಮಾಡಿದ್ರೆ ಈ ನಂಬರ್ ಏನಾಗುತ್ತೆ 440 ಆಗುತ್ತೆ. ಲೋಯರ್ ನಂಬರು, ಹೈಯರ್ ನಂಬರ್ ಏನಾಗುತ್ತೆ 450 ಆಗುತ್ತೆ. ಆಯಿತಾ? 449 ಇದ್ದದ್ದು 440 ಅಂತ ರೌಂಡ್ ಆಫ್ ಮಾಡಬೇಕು, ಇಲ್ಲ 450 ಅಂತ ರೌಂಡ್ ಆಫ್ ಮಾಡಬೇಕು. ಹೆಂಗೆ ಫೈಂಡ್ ಔಟ್ ಮಾಡ್ತೀರಾ ನೋಡಿ, ಈ ನಂಬರ್ ಚೆಕ್ ಮಾಡಿ. ಈ ನಂಬರ್ ಏನಾದರೂ ಈ ರೇಂಜಲ್ಲಿದ್ದರೆ ಇಲ್ಲಿ ಬರ್ತಾ ಇದೆ ಆಯಿತಾ, ಬಂದರೆ ಹೈಯರ್ ನಂಬರ್ಗೆ ರೌಂಡ್ ಆಫ್ ಮಾಡಿ ಆಯಿತಾ, ಹೈಯರ್ ನಂಬರ್ಗೆ ರೌಂಡ್ ಆಫ್ ಮಾಡಿ. ಈ ನಂಬರ್ ಬನ್ನಿ 1s 10s 1s 10s ಆಯಿತಾ, ಇದಕ್ಕೆ ರೌಂಡ್ ಆಫ್ ಮಾಡಬೇಕು. ಇದಕ್ಕೆ ರೌಂಡ್ ಆಫ್ ಮಾಡಿದ್ರೆ ಏನಾಗುತ್ತೆ, ಇದೇನಾಗುತ್ತೆ ಲೋಯರ್ ನಂಬರು 350 ಆಗುತ್ತೆ, ಹೈಯರ್ ನಂಬರು 360 ಆಗುತ್ತೆ ಆಯಿತಾ. ಇಲ್ಲಿ ನೋಡಿ 354 ಲೋಯರ್ ನಂಬರು 350 ಆಗುತ್ತೆ, ಇದ್ರ ಹೈಯರ್ ನಂಬರು 360 ಆಗುತ್ತೆ. ಇದಕ್ಕೆ ರೌಂಡ್ ಆಫ್ ಮಾಡ್ತೀರಾ, ಇದಕ್ಕೆ ರೌಂಡ್ ಆಫ್ ಮಾಡ್ತೀರಾ, ಹೆಂಗೆ ಚೆಕ್ ಮಾಡ್ತೀರಾ? ಈ ನಂಬರ್ ನೋಡಿ, ಈ ನಂಬರು ಈ ರೇಂಜಲ್ಲಿ ಬರ್ತಾ ಇದ್ದಾರೆ, ಇಲ್ಲಿ ಬರ್ತಾ ಇದೆ ಆಯಿತಾ. ಸೊ ಇದನ್ನು ಲೋಯರ್ ನಂಬರ್ಗೆ ರೌಂಡ್ ಆಫ್ ಮಾಡಿ, ಲೋಯರ್ ನಂಬರ್ಗೆ ರೌಂಡ್ ಆಫ್ ಮಾಡಿ. ನೆಕ್ಸ್ಟ್ ನೋಡಿ 1s 10s ಈ ನಂಬರ್ಗೆ ರೌಂಡ್ ಆಫ್ ಮಾಡಬೇಕು. ಈ ನಂಬರ್ಗೆ ರೌಂಡ್ ಆಫ್ ಮಾಡಿದ್ರೆ ಇದ್ರ ಲೋಯರ್ ವ್ಯಾಲ್ಯೂ 4210 ಬರುತ್ತೆ, 4210. ಇದ್ರ ಹೈಯರ್ ವ್ಯಾಲ್ಯೂ 4220 ಬರುತ್ತೆ ಆಯಿತಾ. 4217 ಇದ್ದದ್ದು 4210 ಆಗುತ್ತೆ ಲೋಯರ್ ವ್ಯಾಲ್ಯೂ, ಹೈಯರ್ ವ್ಯಾಲ್ಯೂ 4220 ಆಗುತ್ತೆ. ಇದಾ ಹೆಂಗೆ ಚೆಕ್ ಮಾಡ್ತೀರಾ? ಈ ನಂಬರ್ ಚೆಕ್ ಮಾಡಿ. ಈ ನಂಬರ್ ಏನಾದರೂ ಈ ರೇಂಜಲ್ಲಿದ್ದರೆ ಇಲ್ಲಿ ಬರ್ತಾ ಇದೆ, ಇದನ್ನು ಹೈಯರ್ ನಂಬರ್ಗೆ ರೌಂಡ್ ಆಫ್ ಮಾಡಿ, ಹೈಯರ್ ನಂಬರ್ಗೆ ರೌಂಡ್ ಆಫ್ ಮಾಡಿ. ಈಗ ಬರ್ಕೊಳ್ಳಿ, ಇದರಲ್ಲಿ 450, ಇದರಲ್ಲಿ 350 ಆಯಿತಾ, ಇದರಲ್ಲಿ 4220 ಆಗುತ್ತೆ ಆಯಿತಾ. ಇದನ್ನು ಆ್ಯಡ್ ಮಾಡಿದ್ರೆ 5020 ಬರುತ್ತೆ. ಆನ್ಸರ್ ಡಿ ಬರುತ್ತೆ. ಕ್ವೆಶ್ಚನ್ ನಂಬರ್ 9 ನೋಡಿ. ಕ್ವೆಶ್ಚನ್ ನಂಬರ್ 9ಅಲ್ಲಿ ಈ ನಂಬರ್ನ ಫಸ್ಟು ರೌಂಡ್ ಆಫ್ ಮಾಡಬೇಕು. ಈ ನಂಬರ್ನ ಫಸ್ಟು ರೌಂಡ್ ಆಫ್ ಮಾಡಿಬಿಟ್ಟು ಅದಾದಮೇಲೆ ಇದ್ರ ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡಬೇಕು. ಡಿಫ್ರೆನ್ಸ್ ಅಂದರೆ ವ್ಯತ್ಯಾಸ, ಮೈನಸ್ ಮಾಡಬೇಕು ಆಯಿತಾ. ಫಸ್ಟ್ ನೋಡಿ 612ನ ರೌಂಡ್ ಆಫ್ ಮಾಡಿದ್ರೆ ಇದೇನಾಗುತ್ತೆ 600 ಆಗುತ್ತೆ ಅಥವಾ 700 ಆಗುತ್ತೆ. ಹೆಂಗೆ ಫೈಂಡ್ ಔಟ್ ಮಾಡ್ತೀರಾ? ಈ ನಂಬರ್ ಚೆಕ್ ಮಾಡಿ ಆಯಿತಾ. ಈ ನಂಬರ್ನ ರೌಂಡ್ ಆಫ್ ಮಾಡಬೇಕು ಅಂದರೆ ಈ ನಂಬರ್ನ ಚೆಕ್ ಮಾಡಿ. ಈ ರೇಂಜಲ್ಲಿ ಬರ್ತಾಯಿದೆ, ಈ ರೇಂಜಲ್ಲಿ ಬರ್ತಾ ಇದ್ದರೆ ಇದನ್ನು ಲೋಯರ್ ನಂಬರ್ಗೆ ರೌಂಡ್ ಆಫ್ ಮಾಡಿ, ಲೋಯರ್ ನಂಬರ್ಗೆ ರೌಂಡ್ ಆಫ್ ಮಾಡಿ ಆಯಿತಾ. ಇದು ಈ ನಂಬರ್ನ ರೌಂಡ್ ಆಫ್ ಮಾಡಿದ್ರೆ ಒಂದು 400 ಆಗುತ್ತೆ ಅಥವಾ 500 ಆಗುತ್ತೆ ಆಯಿತಾ. ಈ ನಂಬರ್ನ ರೌಂಡ್ ಆಫ್ ಮಾಡಿದ್ರೆ ಹೆಂಗೆ ಫೈಂಡ್ ಔಟ್ ಮಾಡ್ತೀರಾ? ಈ ನಂಬರ್ ಚೆಕ್ ಮಾಡಿ. ಇದೇನಾದರೂ ಈ ರೇಂಜಲ್ಲಿ ಬರ್ತಾ ಇದ್ರೆ ಇಲ್ಲಿ ಬರ್ತಾ ಇದೆ, ಇದನ್ನು ಲೋಯರ್ ನಂಬರ್ಗೆ ರೌಂಡ್ ಆಫ್ ಮಾಡಿ ಆಯಿತಾ. ಕೆಳಗಿನ ಸ್ಥಾನಕ್ಕೆ ರೌಂಡ್ ಆಫ್ ಮಾಡಿ. ಈಗ ಮೈನಸ್ ಮಾಡಿ. 600 ಮೈನಸ್ 400 ಎಷ್ಟಾಗುತ್ತೆ? 200 ಬರುತ್ತೆ. 200 ಬಂದರೆ ಆನ್ಸರ್ ಸಿ ಬರುತ್ತೆ. ಕ್ವೆಶ್ಚನ್ ನಂಬರ್ 10 ನೋಡಿ. ಕ್ವೆಶ್ಚನ್ ನಂಬರ್ 10ನಲ್ಲಿ 19,760 19,760 ಅಂತ ಒಂದು ನಂಬರ್ ಕೊಟ್ಟು ಅವರೇ ರೌಂಡ್ ಆಫ್ ಮಾಡಿದ್ದಾರೆ. ಅವರೇ 20,000ಗೆ ರೌಂಡ್ ಆಫ್ ಮಾಡಿದ್ದಾರೆ. ರೌಂಡ್ ಆಫ್ ಮಾಡಿಬಿಟ್ಟು ನಮ್ಮನ್ನು ಕೇಳ್ತಾ ಇದ್ದಾರೆ ಯಾವ ಪ್ಲೇಸ್ಗೆ, ಯಾವ ಸ್ಥಾನಕ್ಕೆ ರೌಂಡ್ ಆಫ್ ಮಾಡಿದ್ದೀವಿ ಅಂತ ಚೆಕ್ ಮಾಡಿ ಅಂದ್ಬಿಟ್ಟು ನಮ್ಮನ್ನೇ ಕೇಳ್ತಾ ಇದ್ದಾರೆ. ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಾ? ತುಂಬ ಸಿಂಪಲ್ ಆಗಿದೆ ನೋಡಿ. 0 ಇದೆ, 6 ಇದ್ದದ್ದು 0 ಇದೆ, 7 ಇದ್ದದ್ದು 0 ಇದೆ, 9 ಇದ್ದದ್ದು 0 ಇದೆ ಆಯಿತಾ. 9 ಇದ್ದದ್ದು 0 ಇದೆ, 7 ಇದ್ದದ್ದು 0 ಇದೆ, 6 ಇದ್ದದ್ದು 0 ಇದೆ, 0 0 ಇದೆ. ಹಾಗಂದರೆ ಇಲ್ಲಿಂದ ಇಲ್ಲಿ ಗಂಟೆ 0 ಸುತ್ತಿದ್ದಾರೆ ಆಯಿತಾ. ಇಲ್ಲಿಂದ ಇಲ್ಲಿ ಗಂಟೆ 0 ಇದೆ ಅಂದರೆ ಈ ನಂಬರ್ಗೆ ರೌಂಡ್ ಆಫ್ ಮಾಡಿದ್ದಾರೆ ಆಯಿತಾ. ಈ ಪ್ಲೇಸ್ಗೆ ರೌಂಡ್ ಆಫ್ ಮಾಡಿದ್ದಾರೆ ಅಂತ
ಅರ್ಥ ಆಯಿತಾ. ಬಿಡಿ 10 100 1000 10,000. ಇಂಗ್ಲೀಷಲ್ಲಿ ಒನ್ಸು ಟೆನ್ಸು 100 1000 10,000 ಆಯಿತಾ. ಆನ್ಸರಲ್ಲಿ 10,000 ಇಲ್ಲ, ಬರೀ 1000 ಅಂತ ಇದೆ, ಬರೀ 1000 ಅಂತ ಇದೆ, ಅಥವಾ ಕನ್ನಡದಲ್ಲಿ 1000 ಅಂತ ಇದೆ. ಇದಕ್ಕೆ ರೌಂಡ್ ಆಫ್ ಮಾಡಿ. ಇದು ಆನ್ಸರ್ ಡಿ ಬರುತ್ತೆ. ಆನ್ಸರ್ ಡಿ. ಕ್ವಶನ್ ನಂಬರ್ 11 ನೋಡಿ. ಕ್ವಶನ್ ನಂಬರ್ 11ಅಲ್ಲಿ 2 ನಂಬರ್ ಕೊಟ್ಟಿದ್ದಾರೆ, 573 185. ಫಸ್ಟು ಇದನ್ನು ರೌಂಡ್ ಆಫ್ ಮಾಡಬೇಕು. ರೌಂಡ್ ಆಫ್ ಮಾಡಿಬಿಟ್ಟು ಡಿವೈಡ್ ಮಾಡಬೇಕು ಆಯಿತಾ. ನೋಡಿ, ಇದನ್ನು ರೌಂಡ್ ಆಫ್ ಮಾಡಿದ್ರೆ ಹೆಂಗೆ ರೌಂಡ್ ಆಫ್ ಮಾಡ್ತೀರಾ ಆಯಿತಾ. ಇದನ್ನು ರೌಂಡ್ ಆಫ್ ಮಾಡಿದ್ರೆ 500 ಅಂತ ರೌಂಡ್ ಆಫ್ ಮಾಡಬೇಕು, ಅಥವಾ 600 ಅಂತ ರೌಂಡ್ ಆಫ್ ಮಾಡಬೇಕು. ಹೆಂಗೆ ಚೆಕ್ ಮಾಡ್ತೀರಾ? ಈ ನಂಬರ್ ಚೆಕ್ ಮಾಡಿ. ಈ ನಂಬರ್ ಏನಾದರೂ ಈ ರೇಂಜಲ್ಲಿದ್ದರೆ, ಇಲ್ಲಿ ಬರ್ತಾ ಇದೆ, ಇದನ್ನು ಹೈಯರ್ ವ್ಯಾಲ್ಯೂಗೆ ರೌಂಡ್ ಆಫ್ ಮಾಡಿ ಆಯಿತಾ. ಅದೇ ರೀತಿ ಇದನ್ನು ಈ ನಂಬರ್ನ ರೌಂಡ್ ಆಫ್ ಮಾಡ್ತೀವಿ ಅಂದರೆ ಆಯಿತಾ, ಇದೇನಾಗುತ್ತೆ 100 ಆಗುತ್ತೆ, ಅಥವಾ 200 ಆಗುತ್ತೆ. 185 ಇದ್ದದ್ದು 100 ಆಗುತ್ತೆ, ಲೋಯರ್ ನಂಬರು. ಹೈಯರ್ ನಂಬರು 200 ಆಗುತ್ತೆ. ಹೆಂಗೆ ಫೈಂಡ್ ಔಟ್ ಮಾಡ್ತೀರಾ? ಇದಾ ಅಂತ ಈ ನಂಬರ್ ಚೆಕ್ ಮಾಡಿ. ಈ ನಂಬರ್ ಏನಾದರೂ ಈ ರೇಂಜಲ್ಲಿದ್ದರೆ, ಇಲ್ಲಿ ಬರ್ತಾ ಇದೆ, ಹೈಯರ್ ನಂಬರ್ಗೆ ರೌಂಡ್ ಆಫ್ ಮಾಡಿ ಆಯಿತಾ. ಈಗ ನೋಡಿ, ಮೇಲ್ಗಡೆ 600, ಕೆಳಗಡೆ 200, 2 0 ಡಮಾರ್ ಆಗುತ್ತೆ, ಆನ್ಸರ್ 3 ಬರುತ್ತೆ. 2 1s 2 3s, ಆನ್ಸರ್ 3 ಬರುತ್ತೆ. ಆನ್ಸರ್ ಎ. ಆನ್ಸರ್ ಎ. ಕ್ವಶನ್ ನಂಬರ್ 12 ನೋಡಿ. ಕ್ವಶನ್ ನಂಬರ್ 12ಅಲ್ಲಿ ಈ ಥರ 4 ನಂಬರ್ ಇದೆ. ಈ 4 ನಂಬರಲ್ಲಿ ಯಾವುದೋ ಒಂದು ನಂಬರ್ನ 100 ಪ್ಲೇಸ್ ಅಥವಾ 100ರ ಸ್ಥಾನಕ್ಕೆ ರೌಂಡ್ ಆಫ್ ಮಾಡಿದ್ದಾರೆ ಆಯಿತಾ. ಈ 4 ನಂಬರ್ ಇದೆ, ಎ ಬಿ ಸಿ ಡಿ. ಈ 4 ನಂಬರಲ್ಲಿ ಯಾವುದೋ ಒಂದು ನಂಬರ್ನ 100 ಪ್ಲೇಸ್ 100 ಅಥವಾ 100ರ ಸ್ಥಾನಕ್ಕೆ ರೌಂಡ್ ಆಫ್ ಮಾಡಿದ್ದಾರೆ. ರೌಂಡ್ ಆಫ್ ಮಾಡಿದಾಗ ಆನ್ಸರ್ ಇದು ಬಂದಿದೆ, 6700 ಆನ್ಸರ್ ಬಂದಿದೆ. ಆ ನಂಬರ್ ಯಾವುದು? ಎನಾ, ಬಿನಾ, ಸಿನಾ, ಡಿನಾ? ಹೆಂಗೆ ಫೈಂಡ್ ಔಟ್ ಮಾಡ್ತೀರಾ? ನೋಡಿ, ಅವ್ರು ಕೇಳಿದ್ದು 100 ಪ್ಲೇಸ್, ಬಿ ಡಿ 10 100 ಆಯಿತಾ. ಇದಕ್ಕೆ ರೌಂಡ್ ಆಫ್ ಮಾಡಿದ್ರೆ 600 ಬರುತ್ತೆ, ಲೋಯರ್ ವ್ಯಾಲ್ಯೂ ಹೈಯರ್ ವ್ಯಾಲ್ಯೂ 700 ಬರುತ್ತೆ ಆಯಿತಾ. ಈ ನಂಬರು 6700 ಇರೋದು ಆಯಿತಾ. ಇಲ್ಲಿ ಬರ್ತಾ ಇರೋದು ಬರೀ 700 600 ಆಯಿತಾ. ಇದಕ್ಕೋಸ್ಕರ ಇದು ತುಂಬ ಕಡಿಮೆ, ಈ ನಂಬರ್ ಅಲ್ಲ, ಇದೆಲ್ಲ ಆನ್ಸರ್. ನೆಕ್ಸ್ಟ್ ನೋಡಿ, 100 ಪ್ಲೇಸ್ಗೆ ರೌಂಡ್ ಆಫ್ ಮಾಡುವಂತ ಕೇಳಿರೋದು. ಬಿ ಡಿ 10 100, ಈ ಪ್ಲೇಸ್ಗೆ ರೌಂಡ್ ಆಫ್ ಮಾಡಿದಾಗ ಏನಾಗುತ್ತೆ? ಇದು 6700 ಆಗುತ್ತೆ ಆಯಿತಾ, ಅಥವಾ 6800 ಆಗುತ್ತೆ. ಹೆಂಗೆ ಫೈಂಡ್ ಔಟ್ ಮಾಡ್ತೀರಾ? ಈ ನಂಬರ್ ಚೆಕ್ ಮಾಡಿ. ಈ ನಂಬರ್ ಏನಾದರೂ ಈ ರೇಂಜಲ್ಲಿದ್ದರೆ, ಇಲ್ಲಿ ಬರ್ತಾ ಇದೆ, ಸೊ ಇದನ್ನು ಲೋಯರ್ ನಂಬರ್ಗೆ ರೌಂಡ್ ಆಫ್ ಮಾಡಿ, ಲೋಯರ್ ನಂಬರ್ಗೆ ರೌಂಡ್ ಆಫ್ ಮಾಡಿ ಆಯಿತಾ. ಆಗ 6700 ಬರುತ್ತೆ, ಆನ್ಸರ್ ಬರ್ತಾ ಇದೆ. ಸೊ ಆನ್ಸರ್ ಏನಾಗುತ್ತೆ? ಆನ್ಸರ್ ಬಿ ಬರುತ್ತೆ. ಕ್ವಶನ್ ನಂಬರ್ 13 ನೋಡಿ. ಕ್ವಶನ್ ನಂಬರ್ 13ಅಲ್ಲಿ ಒಂದು ಡೆಸಿಮಲ್ ನಂಬರ್ ಕೊಟ್ಟಿದ್ದಾನೆ, 12.356 ಅಂತ ಒಂದು ಡೆಸಿಮಲ್ ನಂಬರ್ ಕೊಟ್ಟಿದ್ದಾನೆ. ಇದನ್ನು 2 ಡೆಸಿಮಲ್ ಅಥವಾ ಕನ್ನಡದಲ್ಲಿ 2 ದಶಮಾಂಶ ಆಯಿತಾ, 2 ಪ್ಲೇಸ್ಗೆ ರೌಂಡ್ ಆಫ್ ಮಾಡಿ ಅಂತ ಕೇಳಿದ್ದಾನೆ ಆಯಿತಾ. 2 ಪ್ಲೇಸ್ ಅಂದರೆ ಡೆಸಿಮಲ್ ಪಾಯಿಂಟ್ ಆದಮೇಲೆ 2 ನಂಬರ್ಗೆ ರೌಂಡ್ ಆಫ್ ಮಾಡಿ ಅಂತ ಕೇಳಿದ್ದಾರೆ ಆಯಿತಾ. ಪುನಃ ಬರ್ಕೊಳ್ಳಿ, 12.356 ಆಯಿತಾ. ಇವೆರಡು ನಂಬರ್ಗೆ ರೌಂಡ್ ಆಫ್ ಮಾಡಬೇಕು ಅಂದರೆ ನಾವು ಈ ನಂಬರ್ನ ರೌಂಡ್ ಆಫ್ ಮಾಡಬೇಕು ನಾವು ಆಯಿತಾ. ಈ ನಂಬರ್ನ ರೌಂಡ್ ಆಫ್ ಮಾಡಿ, ಈ ನಂಬರ್ನ ರೌಂಡ್ ಆಫ್ ಮಾಡಿ. ಇದನ್ನು ರೌಂಡ್ ಆಫ್ ಮಾಡಿದ್ರೆ ಏನಾಗುತ್ತೆ? 56 ಇದ್ದದ್ದು ಲೋಯರ್ ನಂಬರ್ 50 ಆಗುತ್ತೆ ಆಯಿತಾ. 56 ಇದ್ದು ಇದರ ಹೈಯರ್ ನಂಬರು 60 ಆಗುತ್ತೆ. ಇದನ್ನು 50ಗೆ ರೌಂಡ್ ಆಫ್ ಮಾಡಬೇಕು ಅಥವಾ 60ಗೆ ರೌಂಡ್ ಆಫ್ ಮಾಡಬೇಕು. ಹೆಂಗೆ ಚೆಕ್ ಮಾಡ್ತೀರಾ? ಈ ನಂಬರ್ ಚೆಕ್ ಮಾಡಿ. ಈ ನಂಬರ್ ಏನಾದರೂ ಈ ರೇಂಜಲ್ಲಿದ್ದರೆ, ಇಲ್ಲಿ ಬರ್ತಾ ಇದೆ, ಸೊ ಇದನ್ನು ಹೈಯರ್ ನಂಬರ್ಗೆ ರೌಂಡ್ ಆಫ್ ಮಾಡಿ, ಹೈಯರ್ ನಂಬರ್ಗೆ ರೌಂಡ್ ಆಫ್ ಮಾಡಿ ಆಯಿತಾ. ಈಗೇನಾಗುತ್ತೆ? 12.3 ಆಯಿತಾ. 5 ಇದ್ದದ್ದು 6 ಆಗುತ್ತೆ, 5 ಇದ್ದದ್ದು 6 ಆಗುತ್ತೆ. ಆನ್ಸರ್ ಎ ಬರುತ್ತೆ. ಕ್ವಶನ್ ನಂಬರ್ 14 ನೋಡಿ. ಕ್ವಶನ್ ನಂಬರ್ 14ಅಲ್ಲಿ 4 ನಂಬರ್ ಕೊಟ್ಟಿದ್ದಾನೆ, 1 2 3 4 4 ನಂಬರ್ ಕೊಟ್ಟಿದ್ದಾನೆ. ಈ 4 ನಂಬರಲ್ಲಿ ಯಾವುದೋ ಒಂದು ನಂಬರನ್ನು 100 ಪ್ಲೇಸ್ 100 ಅಥವಾ 100ರ ಸ್ಥಾನಕ್ಕೆ ರೌಂಡ್ ಆಫ್ ಮಾಡಿದಾಗ ಈ ಆನ್ಸರ್ ಬರುತ್ತೆ ಆಯಿತಾ. 23,400 ಬರುತ್ತೆ.
ಯಾವ ನಂಬರ್ ರೌಂಡ್ ಆಫ್ ಮಾಡಿದ್ರೆ ಈ ಆನ್ಸರ್ ಬರುತ್ತೆ ಅಂತ ಚೆಕ್ ಮಾಡಬೇಕು ಆಯಿತಾ. ಇದನ್ನು ಚೆಕ್ ಮಾಡಿ, ಇದು ಬರಲ್ಲ ಆಯಿತಾ. ಈ ನಂಬರ್ ಚೆಕ್ ಮಾಡಿ. 100 ಪ್ಲೇಸ್ 100 ಅಂದರೆ BD 10 100, BD 10 100 1s 10s 100 ಆಯಿತಾ. ಇದು 100 ಪ್ಲೇಸ್. ಇದನ್ನು 100 ಪ್ಲೇಸ್ಗೆ ರೌಂಡ್ ಆಫ್ ಮಾಡಿದ್ರೆ ಇದು 400 ಆಗುತ್ತೆ ಆಯಿತಾ. 4 1 4 ಇದು 400 ಆಗುತ್ತೆ, ಅಥವಾ ಇದ್ರ ನೆಕ್ಸ್ಟ್ ನಂಬರ್ 500 ಆಗುತ್ತೆ ಆಯಿತಾ. 23 ಈ ನಂಬರ್ ಹೆಂಗೆ ಚೆಕ್ ಮಾಡ್ತೀರಾ? ಅದಕ್ಕೋಸ್ಕರ ನೆಕ್ಸ್ಟ್ ನಂಬರ್ ಚೆಕ್ ಮಾಡಿ. ಈ ನಂಬರ್ ಏನಾದರೂ ಈ ರೇಂಜಲ್ಲಿದ್ದರೆ ಇಲ್ಲಿ ಬರ್ತಾ ಇದೆ ಆಯಿತಾ, ಅದು ಬಂದರೆ ಇದು ಲೋಯರ್ ನಂಬರ್ಗೆ ರೌಂಡ್ ಆಫ್ ಮಾಡಿದ್ದಾರೆ ಅಂತ ಅರ್ಥ ಆಯಿತಾ. ನೋಡಿ ಸೇಮ್ ಆನ್ಸರ್ ಬರ್ತಾ ಇದೆ. ಆನ್ಸರ್ ಬಿ. ನಿಮಗೆ ಬೇಕು ಅಂದರೆ ಏನು ಮಾಡಿ, ಸೇಮ್ ಪ್ರೊಸೀಜರ್ ಎಲ್ಲದಕ್ಕೂ ಯೂಸ್ ಮಾಡಿ. ಇದಕ್ಕೆ ಆನ್ಸರ್ ಬರಲ್ಲ, ಬೇರೆ ಬೇರೆ ಬರುತ್ತೆ. ಸೊ ಇದಕ್ಕೆ ಆನ್ಸರ್ ಬಿ ಬರುತ್ತೆ. ಕ್ವಶನ್ ನಂಬರ್ 15 ನೋಡಿ. ಕ್ವಶನ್ ನಂಬರ್ 15ನಲ್ಲಿ 2 ಡೆಸಿಮಲ್ ನಂಬರ್ ಕೊಟ್ಟಿದ್ದಾರೆ. 5.21 × 2.423 ಅಂದ್ಬಿಟ್ಟು 2 ಡೆಸಿಮಲ್ ನಂಬರ್ ಕೊಟ್ಟಿದ್ದಾರೆ. ಇದನ್ನು ಫಸ್ಟು ರೌಂಡ್ ಆಫ್ ಮಾಡಬೇಕು. ರೌಂಡ್ ಆಫ್ ಮಾಡಿಬಿಟ್ಟು ಮಲ್ಟಿಪ್ಲೈ ಮಾಡಿ ಆನ್ಸರ್ ಫೈಂಡ್ ಔಟ್ ಮಾಡಬೇಕು ಆಯಿತಾ. ಫಸ್ಟ್ ರೌಂಡ್ ಆಫ್ ಮಾಡೋಣ. ಈ ನಂಬರ್ನ ರೌಂಡ್ ಆಫ್ ಮಾಡಬೇಕಂತೆ ಆಯಿತಾ. 5ನ ರೌಂಡ್ ಆಫ್ ಮಾಡಿದ್ರೆ 5.21 ಇದ್ದದ್ದು 5 ಆಗುತ್ತೆ ಅಥವಾ 6 ಆಗುತ್ತೆ. 5 or 6 ಹೆಂಗೆ ಗೊತ್ತಾಗುತ್ತೆ? ಈ ನಂಬರ್ ಚೆಕ್ ಮಾಡಿ. ಈ ನಂಬರ್ ಏನಾದರೂ ಈ ರೇಂಜಲ್ಲಿದ್ದರೆ, ಇಲ್ಲಿ ಬರ್ತಾ ಇದೆ, ಇಲ್ಲಿ ಬಂದರೆ ಇದನ್ನು 5 ಅಂತ ರೌಂಡ್ ಆಫ್ ಮಾಡಿ ಆಯಿತಾ. 5.21 ಇದ್ದದ್ದು 5 ಆಗುತ್ತೆ. ನೆಕ್ಸ್ಟು ಮಲ್ಟಿಪ್ಲಿಕೇಶನ್ ಸಿಂಬಲ್ ಯೂಸ್ ಮಾಡಿ. ನೆಕ್ಸ್ಟ್ ಈ ನಂಬರ್ ರೌಂಡ್ ಆಫ್ ಮಾಡಬೇಕು. ಈ ನಂಬರ್ ರೌಂಡ್ ಆಫ್ ಮಾಡಬೇಕು ಅಂದರೆ ಈ ನಂಬರ್ ಚೆಕ್ ಮಾಡಿ ಆಯಿತಾ. 2ನ ರೌಂಡ್ ಆಫ್ ಮಾಡಿದ್ರೆ ಇದೇನಾಗುತ್ತೆ? 2 ಆಗುತ್ತೆ. ಲೋಯರ್ ವ್ಯಾಲ್ಯೂ 2 ಆಗುತ್ತೆ, ಹೈಯರ್ ವ್ಯಾಲ್ಯೂ 3 ಆಗುತ್ತೆ ಆಯಿತಾ. ಇದು 2 ಅಂತ ರೌಂಡ್ ಆಫ್ ಮಾಡಬೇಕಾ, 3 ಅಂತ ರೌಂಡ್ ಆಫ್ ಮಾಡಬೇಕಾ? ಹೆಂಗೆ ಚೆಕ್ ಮಾಡ್ತೀರಾ? ಈ ನಂಬರ್ ಚೆಕ್ ಮಾಡಿ 4. ಇದೇನಾದರೂ ಈ ರೇಂಜಲ್ಲಿದ್ದರೆ, ಇಲ್ಲಿ ಬರ್ತಾ ಇದೆ, ಇಲ್ಲಿ ಬರ್ತಾ ಇರೋದ್ರಿಂದ 2.423ನ 2 ಅಂತ ರೌಂಡ್ ಆಫ್ ಮಾಡಿ ಆಯಿತಾ. ಈಗ ಮಲ್ಟಿಪ್ಲೈ ಮಾಡಿ. 5 2s 10 ಬರುತ್ತೆ. ಆನ್ಸರ್ ಎ.